Hello guys, welcome back to Sannu Munnu YouTube channel. ಹಲೋ ಗೈಸ್, ವೆದರ್ ಅಂತೂ ತುಂಬಾನೇ ಕೋಲ್ಡ್ ಇದೆ. ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಇವಾಗ ತಾನೇ ಶೂಟ್ ಮುಗಿಸ್ಕೊಂಡು ಜಸ್ಟ್ ನಾನು ಸಣ್ಣ ಮನೆಗೆ ಬನ್ನಿ ಯಾರ್ಯಾರು ಇದ್ದಾರೆ, ಏನೇನ್ ಮಾಡ್ತಿದ್ದಾರೆ ನನ್ನ ಈ ವಿಡಿಯೋ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಮತ್ತೆ ಇನ್ನೊಂದು ವಿಶೇಷ ಇದೆ, ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ಸಣ್ಣನು ಜೊತೆಗೆ ಬನ್ನಿ. ಇವಾಗ ಫಸ್ಟ್ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಎಲ್ಲರಿಗೂ ಹಾಯ್ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಕೊನೆವರೆಗೂ ಈ ವಿಡಿಯೋನ ವಾಚ್ ಮಾಡಿ. ಬನ್ನಿ ಇವಾಗ ಹೋಗೋಣ. ಗೈಸ್, ಹೊರಗಡೆನೆ ನೋಡಿ ನಮ್ಮ ಧನ್ಯ ಅವ್ರು ನಿಂತಿದ್ದಾರೆ. ಏನ್ ಮಾಡ್ತಿದ್ಯಮ್ಮ? ಗೈಸ್, ನಾನು ಕರ್ದೆ ಅಂತ ಹೇಳಿ ಅವರು ಫ್ರೀ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ರು. ಒಂದು 2 days ಇದ್ಬಿಟ್ಟು ಹೋಗೋಣ ಅಂತ. ಏನಕ್ಕಂದ್ರೆ ನಾವ್ ಯಾವಾಗ್ಲೂ ಹೋಗಿ ಅವ್ರ ಮನೇಲಿ ಇರ್ತೀವಲ್ಲ, ಹಂಗೆ ಅವರು ಕೂಡ ಬರ್ಲಿ ಅಂತ ನಾನು ಕರೆದಿದ್ದೆ. ಸೊ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ. ನೋಡಿ, ಬಟ್ಟೆ ಒಣಗಾಕ್ತಿದ್ದಾರೆ, ಬಟ್ಟೆ ಒಗ್ದಿರೋದನ್ನ. ಹೆಂಗೆ ಅನ್ಸ್ತಿದೆ ಅಮ್ಮ ಬ್ಯಾಂಗ್ಳೂರು? ವೆದರ್ ಹೆಂಗಿದೆ? ಅಂದ್ರೆ ಇಲ್ಲಿ ವೆದರ್ ಚೆನ್ನಾಗಿದೆ. ನಮ್ಮ ಸೈಡ್ ಎಲ್ಲ ತುಂಬಾನೇ ಮಳೆ. ಹೌದಾ? ಈ ಸೈಡ್ ಮಳೆನೂ ಇಲ್ಲ, ಬಿಸಿಲು ಇಲ್ಲ. ಮತ್ತೆ ಟಿಫನ್ ಆಯ್ತು, ಇಡ್ಲಿ ಸಾಂಬಾರ್ ತಿಂದೆ. ಗೈಸ್, ನಮ್ಮ ಸ್ಟೈಲಲ್ಲಿ ಇಡ್ಲಿ ಸಾಂಬಾರ್, ಮಾಮೂಲಿ ಬ್ಯಾಂಗ್ಳೂರ್ ಸ್ಟೈಲಲ್ಲಿ ಇಡ್ಲಿ ಸಾಂಬಾರ್ ತಿಂದ್ರು. ಇವಾಗ ನಮ್ಮ ಮನೇಲೆ ಇದ್ದಾರೆ ಧನ್ಯ ಅವರು. ಇನ್ನೊಂದು 2 days ಇರ್ತಾರೆ ನಮ್ಮ ಮನೇಲಿ ನಮ್ಗೋಸ್ಕರ ಅಂತ. ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಮ್ಮ ಬ್ಲಾಗಲ್ಲೂ ಕೂಡ ಇರ್ತಾರೆ. ಬನ್ನಿ ಇವಾಗ ಸಣ್ಣ ಏನ್ ಮಾಡ್ತಿದ್ದಾರೆ ನೋಡೋಣ. ಪಾಪ ಅವ್ರು ನೋಡಿ, ಇಷ್ಟು ಬಟ್ಟೆ ಒಣಗಾಕ್ಬೇಕು. ಮನೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಮುನ್ನು ಮನೆನ ಜಾಸ್ತಿ ಎಷ್ಟೋ ಜನ ನೋಡಿರಲ್ಲ. ನೋಡಿ ನೀವೇ ಗೈಸ್, ನೀವೇ ನೋಡ್ತಿರ್ಬೋದು. ಇಲ್ಲಿ ಅಂಬ್ರಲಾ ಇದೆ ನೋಡಿ. ಈ ಅಂಬ್ರಲಾ ಹಿಡ್ಕೊಂಡೆ ಈಗ ಶೂಟ್ ಮಾಡಕ್ ಹೋಗಿದ್ವಿ ನೋಡಿ. ಇಲ್ಲಿ ಮತ್ತೆ ಚಪ್ಪಲಿ ಸ್ಟ್ಯಾಂಡ್ ಇಟ್ಕೊಳ್ಳೋಕೆ ಅಂತ ಹೊಸದಾಗಿ ಸ್ಟ್ಯಾಂಡ್ ಹಾಕಿದೀವಿ, ಸ್ಲಿಪ್ಪರ್ ಸ್ಟ್ಯಾಂಡು. ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಅಸಹ್ಯ ಕಾಣ್ತಿತ್ತು ಅಂತ ಹೇಳಿ ನಾವು ಇಲ್ಲಿಟ್ಟಿದ್ದು. ಚೆನ್ನಾಗಿ ಕಾಣಿಸ್ತಿದೆ ಗೈಸ್ ನೋಡಿ. ಇಲ್ಲಿ ಇಟ್ಕೊಬೋದು ಶೂಸ್ನ. ಇವಾಗ ಇಲ್ಲಿರೋದ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡಬೇಕು ನೋಡಿ. ಕಾಣಿಸ್ತಿದ್ಯಾ? ಇದ್ರದ್ದು ನಿಮಗೆ ಡೀಟೇಲ್ಸ್ನ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಇದು. ಅಂದ್ರೆ ಮಳೆ ಬಂದ್ರು ನೆನೆಯಲ್ಲ ಗಾಯ್ಸ್ ಈಗಿನ ಕಾಲದಲ್ಲಿ. ನೋಡಿದ್ರೆ ಆ ಮನೇನ ಫುಲ್ಲು ಕ್ಲೀನ್ ಮಾಡಿದೀವಿ ಗಾಯ್ಸ್. ನೋಡಿ, ಮನೇಲಿ ಪೂಜೆ ಕೂಡ ಮಾಡಿದ್ದಾರೆ. ಸಣ್ಣ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನೋಡೋಣ ಬನ್ನಿ. ಎಲ್ಲಿದ್ದಾರೆ ಸಣ್ಣ? ಇಲ್ಲೇ ಇದ್ದಾರೆ. ಏನ್ ಮಾಡ್ತಿದ್ಯಮ್ಮ? ಹೌದಾ, ಎತ್ತಿಟ್ಟಿದ್ರಾ? ಗಾಯ್ಸ್ ನೋಡಿ, ಸಣ್ಣದು ರೀಲ್ಸ್ ಔಟ್ಫಿಟ್ ಹೇಗಿದೆ ಅಂತ. ಚೆನ್ನಾಗಿ ಕಾಣಿಸ್ತಿದೆ ಸ್ಯಾರಿ, ಸೂಪರ್ ಆಗಿ ಕಾಣಿಸ್ತಿದೆ ಅಮ್ಮ. ಒಂಥರ ಇದಾಗ್ತಿದೆ, ಬ್ಲಿಂಕ್ 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 ತರ ಆಗ್ತಿದೆ. ಗೈಸ್ ಇವಾಗ ನೋಡಿ ಗೈಸ್, ಸಣ್ಣ ಯಾವ ತರ ಕಾಣಿಸ್ತಿದ್ದಾರೆ ಅಂತ. ಫುಲ್ ಇಬ್ರು ಗ್ರೀನ್ ಹಾಕೊಂಡಿದ್ವಿ. ಇದು ನಾನು ತೋರಿಸ್ಬಿಡ್ತೀನಿ ಹೇಗಿದ್ದೀನಿ ಅಂತ. ಗೈಸ್ ನೋಡಿ ಗೈಸ್, ಇಬ್ರು ಕೂಡ ಮ್ಯಾಚಿಂಗ್ ಹಾಕೊಂಡು ಇವಾಗ ತಾನೇ ಒಂದು 2 shoot ನ ಮಾಡ್ಕೊಂಡು ಬಂದ್ವಿ. ಅದನ್ನ ಹಿಡ್ದಿದ್ ಯಾರೋ ಗೊತ್ತಾ? ನಮ್ಮ ಧನ್ಯ ಅವರು. ಹಾಯ್ ಮಾಡ್ಮ ಮಾಡಿದ್ರು ಅವರು. ನೀನ್ ಹಾಯ್ ಮಾಡ್ಮ ಗೈಸ್, ಇವಾಗ ಮಾಡಿ. ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಎಲ್ರಿಗೂ ಗುಡ್ ಮಾರ್ನಿಂಗ್. ಗೈಸ್, ಇವತ್ತೊಂದು ವಿಡಿಯೋ ಶೂಟು ತುಂಬಾನೇ ಚೆನ್ನಾಗಿ ಬಂತು. ಸ್ಪೆಷಲ್ ಆಗಿ ಏನಂತ ಅಂದ್ರೆ ನಮ್ಮ ಧನ್ಯ ಅವ್ರು ಶೂಟ್ ಮಾಡಿರೋದು ಚೆನ್ನಾಗಿ ಬಂದಿದೆ. ಹೇಗಿದೆ ಅಂತ ಹೇಳಿ ಮತ್ತೆ ಧನ್ಯನ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಕಡೆಯಿಂದ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ನೀವು ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ನಾವು ಹೇಳ್ತೀವಿ. ಯಾಕಂದ್ರೆ ನಮ್ಮ ವಿಡಿಯೋ ಶೂಟಿಗೆ ತುಂಬಾ ಹೆಲ್ಪ್ ಮಾಡಿದ್ರು. ನಾವು ವಿಡಿಯೋ ಸೂಪರ್ ಆಗಿ ಬಂತಲ್ಲಮ್ಮ ನಮ್ಮ ವಿಡಿಯೋ. ಇವತ್ತಿನ ವಿಡಿಯೋ ಅಂತೂ ಸೂಪರ್ ಆಗಿ ಬಂತು ಗಾಯ್ಸ್, ಸಗದಾಗಿತ್ತು. ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡ್ತೀವಿ, ವೆಯ್ಟ್ ಮಾಡ್ತಾ ಇರಿ. ಇವತ್ತಿನ ವಿಶೇಷ ಏನು ಅಂತ ಅಂದ್ರೆ ಗಾಯ್ಸ್, ನಾವು ಕೇಳಬೇಕು ನಿಮ್ಮ ಹತ್ರ ಅನ್ಕೊಂಡಿರೋದು. ಒಳಗಡೆ ಹೋಗೋಣ. ಸರಿ ಗಾಯ್ಸ್, ಒಳಗಡೆ ಹೋಗ್ಬೇಕಂದ್ರೆ ಒಳಗಡೆ ಹೋಗಿ ಮಾತಾಡೋಣ ಬನ್ನಿ. ಗಾಯ್ಸ್, ಎಲ್ಲರ ತಲೆನೂ ಎಷ್ಟೋ ಕ್ವಶನ್ಸ್ ಗಳು ಇರ್ತಿತ್ತು. ತುಂಬಾ ಜನ ಕೇಳಿದ್ದೀರಾ, ವಾಟ್ಸಪ್ ಅಲ್ಲಿ ಕೇಳಿದ್ದೀರಾ. ನನ್ನ ರಿಲೇಟಿವ್ಸ್ ಆಗಿರ್ಬೋದು, ಸಣ್ಣ ರಿಲೇಟಿವ್ಸ್ ಆಗಿರ್ಬೋದು, ಮತ್ತೆ ಸಣ್ಣ ಗೊತ್ತಿರೋರಾಗಿರ್ಬೋದು, ನನಗೆ ಗೊತ್ತಿರೋರಾಗಿರ್ಬೋದು, ಮತ್ತೆ ನೀವು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಮೆಸೇಜ್ ಹಾಕಿದ್ದೀರಾ. ನೀವಿಬ್ರು ಲವರ್ಸಾ ಫ್ರೆಂಡ್ಸಾ ಏನಂತ ಕ್ಲಿಯರ್ ಆಗಿ ನಮ್ ಜೊತೆ ಕೂತ್ಕೊಂಡು ಮಾತಾಡಿ, ಅದನ್ನ ಅಟ್ಲೀಸ್ಟ್ ಹೇಳಿ ಅಂತನಾದ್ರೂ ಕೇಳಿದಿರಾ. ನಮ್ಗಂತೂ ಹೆಂಗ್ ಹೇಳೋದು, ಏನ್ ಹೇಳೋದು ಅನ್ನೋದು ನಮಗೂ ಮೈಂಡಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದೆ. ಏನ್ ಹೇಳೋದು ನಾವು ಅಂತ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರನೇ ಕೇಳೋಣ ಅಂತ ನಾವು ಬಂದಿದೀವಿ. ಏನಂತ ಅಂದ್ರೆ, ಇವಾಗ ನಾವಿಬ್ರು ಇಷ್ಟು ದಿನ ರೀಲ್ಸ್ ಮಾಡ್ಕೊಂಡು ಪಾರ್ಟ್ನರ್ಸ್ ಆಗಿ ಇದ್ವಿ. ಓಕೆನಾ? ರೀಲ್ಸ್ ಪಾರ್ಟ್ನರ್ಸ್ ಆಗಿ ಸೋಷಿಯಲ್ ಮೀಡಿಯಾ ಮುಂದೆ ಇದ್ವಿ. ಸೊ ನಿಮಗೆ ನಾವು ಲೈಫ್ ಪಾರ್ಟ್ನರ್ಸ್ ಆಗೋದಕ್ಕೆ ನೀವ್ ಇಷ್ಟಪಡ್ತೀರಾ, ಇಲ್ಲ ನಾವು ಫ್ರೆಂಡ್ ಆಗಿರೋದಕ್ಕೆ ಇಷ್ಟಪಡ್ತೀರಾ, ಹಿಂಗೆ ರೀಲ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅದೇ ಸಾಕು ಅಂತ ಹೇಳ್ತೀರಾ? ಇದನ್ನ ನಿಮ್ಮ ಒಪಿನಿಯನ್ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಈ ವ್ಲಾಗ್ ನ ನಾವಿಬ್ರು ಮಾಡಿದ್ದು. ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂದ್ರೆ ಬ್ಯಾಡ್ ಆಗಿ ಕಳಿಸ್ಬೇಡಿ ಗೈಸ್. ಅಂದ್ರೆ ನಾನು ಕೇಳಿದೀನಿ, ಇವಾಗ ನಿಮ್ಗೆ 3-4 ಪಾಯಿಂಟ್ಸ್ ಕೊಟ್ಟಿದೀನಿ. ಫ್ರೆಂಡ್ ಆಗಿರ್ಬೇಕಾ, ಬೆಸ್ಟ್ ಫ್ರೆಂಡ್ಸ್ ಆಗಿರೋದು, ಏನೊಂದು ಅದೇ ಲೈಫ್ ಪಾರ್ಟ್ನರ್ ಆಗೋದು,
ಅದೇ ಲೈಫ್ ಪಾರ್ಟ್ನರ್ ಆಗಿ ರೀಲ್ಸ್ ಕಂಟಿನ್ಯೂ ಮಾಡೋದು, ಬೆಸ್ಟ್ ಫ್ರೆಂಡ್ ಆಗಿ ರೀಲ್ಸ್ ಕಂಟಿನ್ಯೂ ಮಾಡೋದು, ಅಥವಾ ನಾವು ರಿಲೇಟಿವ್ ಕೂಡ. ಸೊ ರಿಲೇಟಿವ್ ಆಗಿ ಹಿಂಗೆ ಇದ್ಬೇಡಿ ನೀವು ಅಂತ ಯಾವ್ದಾದ್ರು ಒಂದು ನಿಮ್ಮ ಒಪಿನಿಯನ್ ತಿಳ್ಕೊಬೇಕು ಅನ್ನೋದು ನಮ್ಗೊಂದು ಆಸೆ. ಏನಕ್ಕಂದ್ರೆ ಇಷ್ಟು ದಿನ ನಾವು ಒಂದು ಈ ಮಟ್ಟದಲ್ಲಿ ಇದೀವಿ ಅಂತ ಅಂದ್ರೆ ಅದಕ್ಕೆ ನೀವೇ ಕಾರಣ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ಬೇಕು ಅಂತ ಅನ್ನಿಸ್ತು. ಒಂದು ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಹತ್ರ ಕೇಳ್ತಾ ಇದೀವಿ. ಖಂಡಿತವಾಗ್ಲು ನಮ್ಮ ವ್ಲಾಗ್ ನ ಯಾರ್ಯಾರೆಲ್ಲ ನೋಡ್ತೀರೋ ಅವರೆಲ್ಲ ಕಮೆಂಟ್ ಮಾಡಿ, ನಾವಿಬ್ರು ಯಾವ ತರ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ನಿಮಗೆ ಇಷ್ಟ ಆಗುತ್ತೆ, ಓಕೆನಾ? ಲವರ್ಸ್ ಆಗಿದ್ರೆ ಇಷ್ಟ ಆಗುತ್ತಾ, ಲವರ್ಸ್ ಆಗಿ ಹಂಗೆ ಮದ್ವೆ ಆದ್ರೆ ಇಷ್ಟ ಆಗುತ್ತಾ, ಇಲ್ಲ ಫ್ರೆಂಡ್ಸ್ ಆಗಿದ್ರೆ ಇಷ್ಟ ಆಗುತ್ತಾ, ಇಲ್ಲ ರೀಲ್ಸ್ ಪಾರ್ಟ್ನರ್ ಆಗಿ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸಾಕು ಇಷ್ಟೇ, ನೀವು ರಿಲೇಟಿವ್ ಆಗೇ ಇರಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಏನಾದ್ರು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಒಪಿನಿಯನ್ ಯಾವ ತರ ಇರುತ್ತೆ ಅಂತ ನಾವು ತಿಳ್ಕೋಬೇಕು. ನೋಡೋಣ, ಜಾಸ್ತಿ ನಾವು ಇದ್ ಮಾಡಲ್ಲ ಗೈಸ್, ನೀವೇನ್ ಹೇಳ್ತೀರಾ ಅದ್ರ ಮೇಲೆ. ಅಂದ್ರೆ ನೀವ್ ಅನ್ಕೊಂಡಿರ್ಬೋದು ಏನು ಇವಾಗ ನಾವ್ ಹೇಳ್ದಂಗೆ ನೀವು ಕೇಳ್ಬಿಡ್ತೀರಾ, ಫ್ರೆಂಡ್ ಆಗಿರೋ ಅಂದ್ರೆ ಫ್ರೆಂಡ್ ಆಗಿರ್ಬಿಡ್ತೀರಾ, ಆ ತರ ನೀವ್ ಕೇಳ್ಬೋದು. ಸೊ ಹೇಳಿ, ನಮ್ಗೆ ಏನ್ ಗೊತ್ತಾ, ನಿಮ್ ಒಪಿನಿಯನ್ ಏನು ಅಂತ ತಿಳ್ಕೊಬೇಕು, ಗೊತ್ತಾಯ್ತಾ? ಆ ಒಂದಕ್ಕೋಸ್ಕರ ನಮ್ ತಲೆಲ್ಲೂ ಇರುತ್ತಲ್ವಾ. ಇವಾಗ ನಿಮಗೆ ಎಷ್ಟು ಹಲವಾರು ಕ್ವಶನ್ಸ್ ಗಳಿದೆ ನಮ್ಮ ಮೇಲೆ, ಹಂಗೆ ನೀವ್ ಹೆಂಗೆ ತಗೋತೀರಾ ಅನ್ನೋದು ನಮಗೂ ಗೊತ್ತಾಗ್ಬೇಕು. ಅದೇ ಇವಾಗ ನಾವು ರೀಲ್ಸ್ ಮಾಡ್ತಾ ಇದೀವಲ್ವಾ, ನಮ್ಮನ್ನ ಯಾವ ಆಂಗಲ್ ಅಲ್ಲಿ ನೋಡ್ತಾ ಇದೀರಾ ಅಂತ ನಮ್ಗೆ ಇನ್ನ ಗೊತ್ತಿಲ್ಲ. ಇಲ್ಲ, ಗೊತ್ತಿದೆ ಅದು, ಅಂದ್ರೆ ಒಬ್ಬೊಬ್ರು ನಂತರ ತಿಳ್ಕೊಂಡಿದ್ದಾರೆ. ಅದೇ ಕ್ಲಿಯರ್ ಆಗಿ ಗೊತ್ತಿಲ್ಲ. ಈಗ ಒಬ್ಬೊಬ್ರು ಲವರ್ಸ್ ಅಂತ ಅನ್ಕೊಂಡಿರ್ತೀರಾ, ಕೆಲವರು ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ಕೊಂಡಿರ್ತಾರೆ, ಕೆಲವರು ರಿಲೇಟಿವ್ಸ್ ಅಂತ ಅನ್ಕೊಂಡಿರ್ತಾರೆ ಅಲ್ವಾ ವ್ಲಾಗ್ಸ್ ಎಲ್ಲ ನೋಡಿ. ಸೊ ಅದಕ್ಕೋಸ್ಕರ ಒಂದ್ ಜಸ್ಟ್ ಕ್ಲಾರಿಫಿಕೇಶನ್ ಬೇಕಿತ್ತು ನಮ್ಗೆ. ಸೊ ಆ ಡೌಟ್ ನ ಕ್ಲಿಯರ್ ಮಾಡ್ಬೇಕಾಗಿತ್ತು ಗೈಸ್. ಅದಕ್ಕೋಸ್ಕರ ನಿಮ್ಮ ಒಪಿನಿಯನ್ ಈ ವ್ಲಾಗ್ ಅಲ್ಲಿ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೋಸ್ಕರ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇದೇ ತರ ಕುತ್ಕೊಂಡು ನಿಮ್ ಮುಂದೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರ ಬಗ್ಗೆನೇ ಮಾತಾಡ್ತೀವಿ. ನೋಡೋಣ ಯಾರ್ಯಾರು ಯಾವ್ಯಾವ ತರ ಕಮೆಂಟ್ ಮಾಡ್ತೀರಾ ಅನ್ನೋದ, ಅದಕ್ಕೂ ಕೂಡ ನಾವು ರಿಪ್ಲೈ ಆಗಿ ವ್ಲಾಗ್ ಅಲ್ಲೇ ತಿಳಿಸ್ತೀವಿ. ಮೇನ್ ಯಾರು ಇದ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ, ಅಂದ್ರೆ ನಮ್ಗೆ ಇಷ್ಟ ಆಗಿರೋ ಒಂದು ಅಷ್ಟು ಕಮೆಂಟ್ಸ್ ಗಳನ್ನ ತಗೊಂಡು, ಅಂದ್ರೆ ಯಾರು ಜಾಸ್ತಿ ಕಮೆಂಟ್ ಯಾವ್ದಕ್ ಹಾಕಿರ್ತಾರೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ನೋಡೋಣ, ನೀವು ಕಮೆಂಟ್ ಬಾಕ್ಸ್ ಗಳು ನೋಡ್ತಾ ಇರಿ, ಯಾರ್ಯಾರು ಎಷ್ಟು ಜನ ಏನೇನ್ ತರ ಮಾಡಿರ್ತಾರೆ, ಯಾವ ತರ ಇಷ್ಟಪಡ್ತಾರೆ ನಮ್ನ ನೋಡಕ್ಕೆ ಅಂತ. ನಮಗೂ ಕ್ಯೂರಿಯಾಸಿಟಿ ಇದೆ, ನಾವು ಕಾಯ್ತಾ ಇದೀವಿ. ಆದಷ್ಟು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಲವ್ ಯು ಆಲ್. ಅದೇ ಒಂದು ಕಮೆಂಟ್ಸ್ ನ ಕೂಡ ಮಿಸ್ ಮಾಡ್ತೀವಿ, ಎಲ್ಲ ಕಮೆಂಟ್ಸ್ ನ ರೀಡ್ ಮಾಡ್ತೀವಿ. ಅದಂತೂ ಗೈಸ್, ನಾವು ಎಲ್ಲಾ ವ್ಲಾಗು ಮತ್ತೆ ರೀಲ್ಸ್ ಅಲ್ಲೂ ಕೂಡ ನಿಮ್ ಕಮೆಂಟ್ ನ ನೋಡ್ತೀವಿ. ನೀವ್ ಅನ್ಕೊಂಡಿರ್ಬೋದು ಇವ್ರು ನಮ್ ಕಮೆಂಟ್ ಎಲ್ಲ ನೋಡಲ್ಲ ಅನ್ಸುತ್ತೆ, ರಿಪ್ಲೈ ಮಾಡ್ತಿಲ್ಲ ಅಂತ ನೀವ್ ಅನ್ಕೋಬಹುದು, ಬಟ್ ನಾವೆಲ್ಲ ಕಮೆಂಟ್ಸ್ ನ ಕೂಡ ರೀಡ್ ಮಾಡ್ತೀವಿ. ಲೈಕ್ ಕೊಟ್ಟಿದೀವಿ ಅಂತ ಅಂದ್ರೆ ಗೈಸ್, ಆ ಕಮೆಂಟ್ ನ ನಾವು ನೋಡಿರ್ತೀವಿ ಅಂತ ಅರ್ಥ. ಇದೊಂದು ತಿಳ್ಕೊಳ್ಳಿ, ಕಮೆಂಟ್ ನ ನೋಡಿರ್ತೀವಿ ಅಂತ ಅರ್ಥ. ನಮ್ಗೆ ಇಷ್ಟ ಆಗಿದೆ ಅದಕ್ಕೋಸ್ಕರ ಲೈಕ್ ಕೊಡ್ತೀವಿ. ಒಂದೊಂದು ಕಮೆಂಟ್ ಇಷ್ಟ ಆಗಿರಲ್ಲ ನೋಡಿ, ಅದಕ್ಕೆ ಲೈಕ್ ಕೊಡಲ್ಲ. ಇಷ್ಟ ಆಗಿರೋದನ್ನ ಲೈಕ್ ಕೊಟ್ಟಿರ್ತೀವಿ ಅಂದ್ರೆ ಪ್ರತಿಯೊಂದೊಂದು ಕಮೆಂಟ್ ನಾವು ನೋಡ್ತೀವಿ, ಗೊತ್ತಾಯ್ತಾ? ನಿಮ್ಗೂ ಖುಷಿ ಆಗುತ್ತಲ್ವಾ, ನಮ್ ಕಮೆಂಟ್ ನೋಡಿದ್ರು ಅಂತ. ಹಂಗೇನೆ ನಮಗೂ ಕೂಡ ನೀವು ಮಾಡೋ ಕಮೆಂಟ್, ನಮಗೂ ಕಮೆಂಟ್ ಮಾಡಿದ್ದಾರೆ, ಅದು ಈ ತರ ಕಮೆಂಟ್ ಮಾಡಿದಾರೆ ಅಂತ ನಾವು ಖುಷಿ ಪಡ್ತೀವಿ. ಸೊ ಬೇಗ ವೇಟ್ ಮಾಡ್ತಾ ಇದೀವಿ ಗೈಸ್, ಬೇಗ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ರಿಲೇಶನ್ಶಿಪ್ ಯಾವ ತರ ಇರ್ಬೇಕು ಅಂತ. ಒಂದ್ಸಲಿ ಧನ್ಯನ ಕೇಳ್ಬೇಡೋಣ ಅವ್ರಿಗೆ ಏನ್ ಅನ್ಸುತ್ತೆ ಅಂತ. ಧನ್ಯಾ ಅವಳು ಕಮೆಂಟ್ ಅಲ್ಲಿ ತಿಳಿಸ್ತಾಳಂತೆ. ಕಮೆಂಟ್ ಅಲ್ಲೇ ತಿಳಿಸ್ತೀರಾ ಗೈಸ್? ಧನ್ಯನು ಕಮೆಂಟ್ ಅಲ್ಲೇ ತಿಳಿಸ್ತಾರಂತೆ. ಅವರ ಕಮೆಂಟ್ ಕೂಡ ಮೇಲೆ ಮೆನ್ಷನ್ ಮಾಡಿರ್ತೀನಿ, ನೀವೇ ನೋಡಿ ಧನ್ಯ ಏನ್ ತಿಳಿಸಿರ್ತಾರೆ ಅಂತ. ಆಮೇಲೆ ನಿಮ್ ಕಮೆಂಟ್ ಬೇಕು, ನಮ್ ಕಮೆಂಟ್ ಬೇಡ ಗೈಸ್, ನಿಮ್ ಒಪಿನಿಯನ್ ಬೇಕು ಗೈಸ್. ನೆಕ್ಸ್ಟ್ ನಮ್ಮ ಒಪಿನಿಯನ್ ಏನು ಅಂತ ನಾವ್ ಹೇಳ್ತೀವಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಪಕ್ಕ ಬೈ ಬೈ ಗೈಸ್, ವೇಟಿಂಗ್ ಫಾರ್ ಯುವರ್ ಕಮೆಂಟ್. ಲವ್ ಯು ಆಲ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್. ಯಾವತ್ತು ನಮ್ ರೀಲ್ಸ್ ಗೆ ಸಪೋರ್ಟ್ ಮಾಡ್ತಾ ಇರಿ, ಹಿಂಗೆ ನಮ್ಗೆ ನೆರಳಾಗಿರಿ. ಬೈ ಬಾಯ್. ಅಷ್ಟೇ ಗೈಸ್, ನೀವು ಸಪೋರ್ಟ್ ಕೊಟ್ರೇನೆ ನಾವು ಮುಂದೆ ಬರೋಕ್ ಸಾಧ್ಯ. ಬಾಯ್ ಬಾಯ್.